ನಮಸ್ತೆ ಎಲ್ಲ ತುಮಕೂರು ಜನತೆಗೆ. ಇವತ್ತು ಇಲ್ಲಿ ನಡೆದಿರೋಂಥ ಕಾರ್ಯಕ್ರಮ ಬಂದು ಹೊಸದಾಗಿ ಒಂದು ಕಂಪ್ನಿನ ಕರ್ನಾಟಕಕ್ಕೆ ಇದೆ ಮೊದಲನೇ ಬಾರಿಗೆ ವಿಸ್ಮಯ EV ಅವರಿಂದ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಂಪ್ನಿ ಬಂದು ಝಿಲಿಯೋ ಅಂತ ಹೇಳ್ಬಿಟ್ಟಂತ ನೋಡ್ತಾ ಇದ್ದಾರೆ ಎಲ್ಲರೂ. ಈ ಕಂಪ್ನಿ ಬಂದು ಡೆಲ್ಲಿಯಿಂದ ಡೆಲ್ಲಿಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ಸೊ ಹಿಸಾರ್ ಅನ್ನೋ ಒಂದು ಡಿಸ್ಟಿಕಲ್ಲಿ ಈ ಕಂಪ್ನಿ ಗಾಡಿಗಳನ್ನ ಇಲ್ಲಿವರೆಗೂ ಕರ್ನಾಟಕಕ್ಕೆ ಯಾಕೆ ತರಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟಂತ ಹೇಳೋದಾಗ್ತದೆ ಅಂತಂದರೆ, ಪ್ರೈಸ್ ಒಂದು ಕಾಸ್ಟ್ಲಿ, ಒಂದು ಮೇನ್ ರೀಸನ್. ಇನ್ನೊಂದೇನಂತ ಅಂದರೆ ಅಲ್ಲಿಂದ ಇಲ್ಲಿಗೆ, ಡೆಲ್ಲಿಯಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಒಂದು ತುಂಬಾ ಕಾಸ್ಟ್ ಇತ್ತು. ಸೊ ಇದರಿಂದ ಯಾವುದೇ ಡೀಲರ್ಸ್ಗಳು ಇದನ್ನು ಇವತ್ತಿನವರೆಗೂ ಕರ್ನಾಟಕಕ್ಕೆ ತರೋದಕ್ಕೆ ಯಾರೂ ಪ್ರಯತ್ನ ಪಟ್ಟಿರಲಿಲ್ಲ. ಬಟ್ ಆದರೆ ನಾರ್ತ್ ಸೈಡಲ್ಲಿ ಹೇಳಬೇಕು ಅಂತ ಅಂದರೆ ಎಲ್ಲ ನಾರ್ತ್ ಭಾರತದ ನಾರ್ತ್ ಸೈಡಲ್ಲಿ ಈ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇದ್ದಾವೆ. ನಾನು ಇದನ್ನು ಸಲುವಾಗಿ ನಾನೇ ಖುದ್ದಾಗಿ ಹಿಸಾರ್ಗೆ ಹೋಗಿ ಅವ್ರ ಫ್ಯಾಕ್ಟ್ರಿ ನೋಡೋದಕ್ಕಂತ ಹೇಳ್ಬಿಟ್ಟು ಹೋಗಿ ಆಶ್ಚರ್ಯ ಆಯಿತು. ಅವ್ರ ಫ್ಯಾಕ್ಟ್ರಿ ಬಂದು ದಿನಕ್ಕೆ 400 ಗಾಡಿಯಿಂದ 500 ಗಾಡಿವರೆಗೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸ್ಟಾಕ್ ಬಂದು ಏನಿಲ್ಲ ಅಂತಂದ್ರು 3,000 ರಿಂದ 4,000 ಗಾಡಿ ಆಲ್ರೆಡಿ ರೆಡಿಯಾಗಿ PDI ಆಗಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಿ ರೆಡಿಯಾಗಿ ಡೆಲಿವರಿಗೆ ನಿಂತಿರ್ತದೆ. ಸೊ ಈ ಥರ ಒಂದು ಕಂಪ್ನಿನ ನಾನು ನೋಡಿರಲಿಲ್ಲ. ಅದ್ರ ಜೊತೆಗೆ ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ಇದರಷ್ಟು ಬಾಡಿ ಬಿಲ್ಡ್ ಕ್ವಾಲಿಟಿ ಬಂದು ನಾವು ಇಲ್ಲಿ ಕರ್ನಾಟಕದಲ್ಲಿರುವಂಥ ಗಾಡಿಗಳಲ್ಲಿ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತುಂಬ ಚೆನ್ನಾಗಿದ್ದಾವೆ. ಇದನ್ನು ನಾನು ಹೇಳೋದಕ್ಕಿಂತ ನೀವುಗಳು ಬಂದು ಶೋರೂಮಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಇದರದ್ದು ಬಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾಯಿತು. ಸೊ ಇವಾಗ ಇದರಲ್ಲಿ ಇದ್ದಾವೆ. ಸೊ ಇವಾಗ ಸದ್ಯಕ್ಕೆ ಇವಾಗ ಲಾಂಚ್ ಮಾಡ್ತಾ ಇರೋದು ಬಂದು 5 ಮಾಡೆಲ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಯಾವುದು ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅಂಥ ಗಾಡಿಗಳನ್ನ ನಾವು ಇವಾಗ ಲಾಂಚ್ ಮಾಡೋಕ್ಕಂತ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಈ ಗಾಡಿಯಲ್ಲಿ 2 ಗಾಡಿ ಇಲ್ಲಿ ನಿಂತಿದ್ದಾವೆ. ಸೊ ಮೊದಲನೇದಾಗಿ ಇದನ್ನು ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟಂತ ನಾವು ಇಮ್ರಾನ್ ಅವರು ಸೊ ಇಮ್ರಾನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ಬಿಟ್ಟಂತ ಅಂದರೆ, ಈ ಕಂಪ್ನಿ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಝಿಲಿಯೋ ಅಂತ ಒಂದು ಕಂಪ್ನಿ ಇದೆ, ತುಂಬ ಚೆನ್ನಾಗಿದೆ, ನೋಡಿ ಹೆಂಗಾರ ಮಾಡಿ ಅಂತ ಹೇಳ್ಬಿಟ್ಟಂತ ಹೇಳಿದ್ರು. ಸರ್ ಡೆಲ್ಲಿಗೆ ಹೋಗಿ ಎಲ್ಲ ತರೋದಕ್ಕೆಲ್ಲ ಆಗೋದಿಲ್ಲ, ಅಲ್ಲಿಂದ ತಂದು ನಾವು ವ್ಯಾರಂಟಿ ಕ್ಲೈಮ್ ಮಾಡೋದಾಗಿರ್ಬೋದು, ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಗಿರ್ಬೋದು. ಯಾಕಂದರೆ ಎಲೆಕ್ಟ್ರಿಕ್ ಗಾಡಿ ಆದ್ರಿಂದ ಇದ್ರ ಮೇನ್ ಕಾಂಪೊನೆಂಟ್ಸ್ ಒಂದೇ ಬ್ಯಾಟ್ರಿ ಮತ್ತು ಮೋಟರ್ ಕಂಟ್ರೋಲರ್ ಇವೆಲ್ಲ ಆಗಿರ್ತವೆ. ಸೊ ಅದಕ್ಕೆಲ್ಲ ನಾವು ಅಲ್ಲಿ ಡೆಲ್ಲಿಯಿಂದ ತಂದು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಂತಂದ್ರಿ. ಬಟ್ ಇಲ್ಲ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟಂತ ಅಂದರು. ಮನ್ಸು ಮಾಡಿ ಇದಕ್ಕೆ ಕಾರಣಕರ್ತರು ಅವರೇ, ಇಮ್ರಾನ್ ಸರ್ ಅವರು. ಸೊ ಹಾಗಾಗಿ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಇದಿಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇವಾಗ ಫಸ್ಟ್ ಗಾಡಿ ಚಾರ್ವಿ E-ಬೈಕ್ಸ್ ಅಂತ ಹೇಳ್ಬಿಟ್ಟಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಾನು ವಿಸ್ಮಯ EV ಶೋರೂಮ್ ಮಾಡ್ತಿದ್ದೆ. ಅದು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಗೋಸ್ಕರ ಮಾಡ್ತಾ ಇದ್ದೆ. ಇವಾಗ ಅದೇ ಬ್ರ್ಯಾಂಡಲ್ಲಿ ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಝಿಲಿಯೋ ಬೈಕ್ಸ್. ಸೊ ಹಾಗಾಗಿ ಮತ್ತೊಂದು ಇದಕ್ಕೆ ಅದರದ್ದು ವಿಸ್ಮಯ EV ಸಿಸ್ಟರ್ ಕನ್ಸರ್ನ್ ಆಗಿ ಚಾರ್ವಿ E-ಬೈಕ್ಸ್ ಅಂತ ಹೇಳ್ಬಿಟ್ಟಂತ ಮಾಡಿದ್ದೀನಿ. ಸೊ ಅದು ಕೂಡ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿರುತ್ತೆ ಏನು ಅಂತ ಹೇಳ್ಬಿಟ್ಟಂತ. ಸೊ ಸದ್ಯಕ್ಕೆ ಇವಾಗ ಫಸ್ಟಾಗಿ ಕೋಲಾರ ಡೀಲರ್ ಆದಂಥ ಇಮ್ರಾನ್ ಸರ್ ಕಡೆಯಿಂದ ಮೊದಲನೇ ಗಾಡಿನ ಲಾಂಚ್ ಮಾಡಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ವೆಲ್ಕಮ್ ಗೆಸ್ಟರ್ ಆಗಿ ಇದು ಮಾಡ್ತಾ ಇದ್ದೀನಿ. ಸರ್ ವೆಲ್ಕಮ್ ಟು ತುಮಕೂರು ಸರ್. ತುಂಬ ಧನ್ಯವಾದಗಳು. ಕೋಲಾರಿಂದ ಇಲ್ಲಿವರೆಗೂ ಬಂದು ನೀವು ನಮಗೆ ಇಷ್ಟೊಂದೆಲ್ಲ ಪ್ರೋತ್ಸಾಹ ಕೊಟ್ಟು ಇಷ್ಟೊಂದೆಲ್ಲ ಮಾಡೋದಕ್ಕೆ ನೀವೇ ಕಾರಣಕರ್ತರಾಗಿದ್ದು. ಸೊ ನಿಮ್ಗಳು ಒಂದು ಮಾತು ತಿಳಿಸ್ಬೇಕು. ಆ ಥರ ಏನೂ ಇಲ್ಲ. ಸೊ ನಮ್ಗಿಂತ ನೀವು ತುಂಬ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಎಲ್ಲ ಥರದ್ದು ನಾನು ಹೇಳಿದ್ದೆ ಬ್ರ್ಯಾಂಡ್ ಇದೆ ಅಂತ.
ಸೊ ಅದನ್ನ ಮುಂದ್ಗಡೆ ತಗೊಂಡ್ ಬರೋಣ ಅಂತ ನೀವೇ ನಮ್ಗೆ ಗಟ್ಸ್ಕೊಟ್ಟಿರೋದು. ಸೊ ನಾನು ಅಷ್ಟು ಯೋಚನೆ ಮಾಡಿರ್ಲಿಲ್ಲ ಸೊ ತಗೊಂಡ್ ಬರೋಣ ಅಂತ, ಬರೀ ನಿಮ್ಗೆ ಹೇಳಿ ಮಾತ್ರ ನೀವೇ ಅದನ್ನ ನಮ್ಗೆ ಗಟ್ಸ್ಕೊಟ್ಟಿರೋದು ಸೊ ತಗೊಂಡ್ ಬರಕ್ಕೆ. ಸೊ ಹೇಳ್ಬೇಕಂದ್ರೆ ಸತೀಶ್ ಸರ್ ಯಾವುದೇ ಕಾರಣಕ್ಕೂ ಏನೇ ಮಾಹಿತಿ ಇರ್ಲಿ ಏನೇ ಇರ್ಲಿ ಅವರು ಭಯನೇ ಬೀಳಲ್ಲ, ಏನೇ ಕಾರಣಕ್ಕೂ ಭಯ ಬೀಳಲ್ಲ. ಸೊ ಏನಾದ್ರೂ ಇರ್ಲಿ ಎವ್ರಿ ಛಲ ಇದೆ. ಮತ್ತೆ ಸತೀಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ನಮಗೆ ಫಸ್ಟ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಾಂಚಿಂಗ್ದು. ಸೊ ಸತೀಶ್ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇ ಗಾಡಿ ಝೀಲಿಯಾ ಕಂಪ್ನಿಲಿ ಹೊಸದಾಗಿ ಲಾಂಚ್ ಆಗಿರೋಂಥದ್ದು. ಆಮೇಲೆ ವೆರಿ ಟ್ರೆಂಡಿ. ಈ ಥರ ಗಾಡಿ ನೀವು ಇಡೀ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿಯಿಂದನೂ ಕೂಡ ಬಂದಿರಲಿಲ್ಲ. ಸೊ ಇದೇ ಫಸ್ಟ್ ಗಾಡಿ ಇದು ಈ ಥರ ಬಂದಿರೋದು. ಅದನ್ನು ಅನ್ವೀಲ್ ಮಾಡೋದು ಬಂದು ಇನ್ನೊಂದು ಸಾರಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೆ ಕೈ ಸೊ ಇದರ ಹೆಸರು ಬಂದು ಎಕ್ಸ್ಪೆನ್ಸ್ ಅಂತ. ಇದು ನಿಮಗೆ ಗ್ರಾಫೈನ್ ಜೆಲ್ ಬ್ಯಾಟ್ರಿಲೇ ಸಿಗುತ್ತೆ. ಅದಾದ ನಂತರ ನಿಮಗೆ ಲಿಥಿಯಂ ಫೆರಸ್ ಫಾಸ್ಫೇಟ್. ನಾವು ಯೂಶಲಿ ಎಲ್ಲ ಡೀಲರ್ಸ್, ಕರ್ನಾಟಕ ಡೀಲರ್ಸಲ್ಲಿ ನಾವು ಇಷ್ಟು ಜನ ಏನಿದ್ದೀವಿ, ನಾವು ಲಿಥಿಯಂ ಅಯನ್ ಬ್ಯಾಟ್ರಿನ ನಾವು ಸ್ವಲ್ಪ ಪ್ರಮೋಟ್ ಮಾಡೋದಿಲ್ಲ. ಯಾಕಂತಂದರೆ ಅದು ಆಲ್ಮೋಸ್ಟ್ ಆಲ್ ಯಾವಾಗಲೂ ಲಿಥಿಯಂ ಅಯನ್ ಬ್ಯಾಟ್ರಿ ಬಂದು ಯಾವತ್ತಿದ್ರೂ ಡೇಂಜರಸ್. ಸೊ ನಮ್ಮ ಇವತ್ತಿನವರೆಗೂ ನಾವು ಅದನ್ನು ಮಾಡಿಲ್ಲ. ಆದರೆ ಇದೇ ಫಸ್ಟ್ ಟೈಮು ಹೊಸ ಟೆಕ್ನಾಲಜಿ ಮುಖಾಂತರದಿಂದ LFP ಬ್ಯಾಟ್ರಿ ಇದೆ. ಅದ್ರ ಜೊತೆಗೆ ಇನ್ನೂ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಬ್ಯಾಟ್ರಿ ಅಂತಂದರೆ LMFP ಅಂತ ಬರ್ತಂತಿದೆ. ಸೊ ಲಿಥಿಯಂ ಫೆರಸ್ ಫಾಸ್ಫೇಟ್ ಒಂದು, ಲಿಥಿಯಂ ಮ್ಯಾಗ್ನೀಷಿಯಂ ಫೆರಸ್ ಫಾಸ್ಫೇಟ್ ಅಂತ ಬರ್ತಂತ ಇನ್ನೊಂದು. ಸೊ 2 ಬ್ಯಾಟ್ರಿ ಮುಖಾಂತರದಿಂದ ನಾವು ಈ ಗಾಡಿಗಳನ್ನ ಓಡಿಸ್ಬೋದು. ಅದ್ರ ಜೊತೆಗೆ ಗ್ರಾಫೈನ್ ಜೆಲ್ ಬ್ಯಾಟ್ರಿನೂ ಯೂಸ್ ಮಾಡ್ಬೋದು. ಗ್ರಾಫೈನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡಿದಾಗ ಅದು ಕಡಿಮೆ ಮೈಲೇಜ್ ಕಡಿಮೆ ವ್ಯಾರಂಟಿ ಪೀರಿಯಡ್ ಇರುತ್ತೆ. ಲಿಥಿಯಂ ಯೂಸ್ ಮಾಡಿದಾಗ ಲಿಥಿಯಂ ಯಾವುದೇ ಆಗಿರ್ಬೋದು, LFP ಆಗಿರ್ಬೋದು, LMFP ಆಗಿರ್ಬೋದು, ಅದೆಲ್ಲದಕ್ಕೂ ನಿಮಗೆ 3 ವರ್ಷ ವ್ಯಾರಂಟಿ ಬರುತ್ತೆ. ಸೊ ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಹೈಯರ್ ಸೈಡಲ್ಲಿರುತ್ತೆ. ಸೊ ಇದರ ಪ್ರೈಸ್ ಬಂದು ಇಮ್ರಾನ್ ಸರೇ ರಿವೀಲ್ ಮಾಡ್ತಾರೆ. ಸೊ ಇದು ಪ್ರೈಸು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಮೇಲೆ ಇದರ ಪ್ರೈಸು 98,500 rupees ಓನ್ಲಿ. ಫಸ್ಟ್ ಮೋಡಲ್ಲಿ 80 to 90 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ಸಿಂಗಲ್ ಪರ್ಸನ್ ಹೈವೇಲಿ. ಇದು 12 ಇಂಚು. ಮತ್ತೆ ಯಾವುದೇ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಇಂಥ ಸೈಜಲ್ಲಿ ಟೈರ್ ಕೊಟ್ಟಿಲ್ಲ. ಸೊ ಸುಮಾರು 12 ಇಂಚು ಎಲ್ಲ ಗಾಡಿಗಳಲ್ಲಿ ಬರುತ್ತೆ. ಈ ಸೈಜ್ ಟೈರು ಯಾವುದೇ ವೆಹಿಕಲಲ್ಲಿ ಇಲ್ಲ. ಫ್ರಂಟ್ ಟು ಬ್ಯಾಕ್ ಅಲ್ಲಿ 2 ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಮತ್ತೆ ಟ್ಯೂಬ್ಲೆಸ್ ಟೈರ್ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಗಾಡಿ ರಿವೀಲ್ ಮಾಡೋದಕ್ಕೆ ನಮ್ಮ ಹಾಸನ್ ಡೀಲರ್ ಆದಂಥ 2 ಶೋರೂಮ್ ಓನರ್ ಆಗಿರೋಂಥ ವಿಶ್ವನಾಥ್ ಸರ್ ಅವರು ಬರಬೇಕು. ದಯವಿಟ್ಟು ಬನ್ನಿ ಸರ್. ಅವ್ರಿಗೆ ವೆಲ್ಕಮ್ ಗೆಸ್ಟರ್ ಆಗಿ ಮಾಡಿ. ಸೊ ವಿಶ್ವನಾಥ್ ಅಂತ ಹೇಳ್ಬಿಟ್ಟಂತ. ಸೊ ಇವರು ಹೊಳೆನರಸೀಪುರದಲ್ಲಿ ಮತ್ತು ಹಾಸನ್ ಡಿಸ್ಟಿಕಲ್ಲಿ 2 ಕಡೆ ಇವ್ರದ್ದು ಶೋರೂಮ್ ಇದೆ. ಸೊ 2 ಕಡೆನೂ ಇವ್ರದ್ದು ಅವೈಲಬಿಲಿಟಿ ಇರುತ್ತೆ. ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ಶೋರೂಮ್ ಅಡ್ರೆಸ್ಸು ಎಲ್ಲದೂ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನೀವು ಚೆಕ್ ಮಾಡ್ಬೋದು ಅನ್ನೋದು. ಹಾಸನ್ ಇವ್ರ ಬಗ್ಗೆ ಹೇಳಬೇಕು ಅಂತ ಬಿಟ್ಟಂತ ಅಂದರೆ, ಸರ್ ಹಿಂಗೆ ಒಂದು ಗಾಡಿ ತರಬೇಕು ಅಂತಿದ್ದೀನಿ ಡೆಲ್ಲಿಯಿಂದ, ಏನು ಮಾಡೋಣ ಅಂತ ಹೇಳ್ಬಿಟ್ಟಂತಂದ್ರೆ, ಯಾವುದು ಸರ್ ಅಂತ ಕೇಳಿದ್ರು. ಸರ್ ಕಳಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟಂತ ಕೆಲವೊಂದು ಬ್ರೋಷರ್ಸ್ಗಳನ್ನ ಎಲ್ಲದನ್ನು ಕಳಿಸ್ಕೊಟ್ಟೆ. ರಾತ್ರಿ ಹೇಳಿದ್ದು, ಬೆಳಗ್ಗೆಗಾಲೇ ಅದು ಪ್ರಿಂಟ್ ಆಗಿ ಬ್ರೋಷರ್ಗಳೆಲ್ಲ ಪ್ರಿಂಟ್ ಆಗಿ ಅವ್ರ ಹೆಸರು, ಕಂಪ್ನಿ ಹೆಸರುಗಳೆಲ್ಲ ಪ್ರಿಂಟ್ ಆಗ್ಬಿಟ್ಟು ನನಗೆ ಬ್ರೋಷರ್ನ ಕಳಿಸ್ಕೊಡ್ತಾವ್ರೆ. ತಲೆ ಕಳಿಸ್ಕೊಳಕ್ಕೆ ಹೋಗ್ಬಿಡಿ, ನಾನು ಇರ್ತೀನಿ, ನಾನು ನೋಡ್ಕೊಂತೀನಿ. ಇವರು ಪ್ರಮೋಷನ್ ನೀವೇನು ಕಳಿಸ್ಕೊಂಡು ಸರ್, ನಾನಿರ್ತೀನಿ, ನೀವು ಮಾಡಿ ಅಂತ ಹೇಳ್ಬಿಟ್ಟಂತ ಇವ್ರು ನನಗೆ ಕೈ ಜೋಡಿಸಿದ್ರು. ಸೊ ನಿಜರು ಸರ್, ನಿಮಗೆ ತುಂಬ ಪ್ರತಿಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್. ನನ್ನನ್ನು ಇಲ್ಲಿವರೆಗೂ ಕರೆದು ನನಗೊಂದು ಅಭಿನಂದನೆ ಸಲ್ಲಿಸಿದ್ದೀರಾ. ನನ್ನನ್ನು ಯಾರು ಅಂತ ಹೇಳ್ಬಿಟ್ಟು ಇವತ್ತಿಗೂ ಯಾರು ಗುರುತಿಸಿರಲಿಲ್ಲ. ನನ್ನನ್ನು ಇವತ್ತು ತುಮಕೂರು ಭಾಗದಲ್ಲಿ ಕರೆಸಿ ನನ್ನನ್ನು ಗುರುತಿಸಿ ಒಂದು ಸನ್ಮಾನವನ್ನು ಮಾಡಿದ್ದೀರಾ.
ತುಮಕೂರು ಜನತೆಗೆ ನನ್ನ ಕೃತಜ್ಞತೆಗಳು, ಥ್ಯಾಂಕ್ ಯು. ಹಾಗೆ ನಮ್ಮ ಸತೀಶ್ ಸರ್, ಇಲ್ಲಿ ಬಂದಿರುವಂಥ ನಮ್ಮ ಇಮ್ರಾನ್ ಸರ್ ಇರ್ಬೋದು, ನಮ್ಮ ಕರ್ನಾಟಕ ಆಲ್ ಡೀಲರ್ಸ್ ಚಿಕ್ಕಮಂಗ್ಳೂರು ಇರ್ಬೋದು, ಎಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ, ಥ್ಯಾಂಕ್ ಯು. ಬಟ್ ಒಂದೇನಪ್ಪ ಅಂದರೆ, ನಾನು ಹೇಳೋದಿಷ್ಟೇ, ನಾವು ಮುಂದೆ ಹೋಗಬೇಕು ಅಂತ ಅಂದರೆ ತುಂಬ ಅಡೆತಡೆಗಳು ಬರ್ತವೆ. ಏನೇ ಇರಲಿ, ಜಯಶಾಲೆಗೆ ಮುಂದೆ ಹೋಗಬೇಕು. ಒಂದು ರೋಡು ಅಂತ ಅಂದಮೇಲೆ ಕಲ್ಲಿರ್ತದೆ, ಮುಳ್ಳಿರ್ತದೆ, ಅದನ್ನು ಕೂಡ ಹೋಗ್ತಾ ಇರಬೇಕು. ಯಾವುದೇ ಕಲ್ಲಿರಲಿ ಮುಳ್ಳಿರಲಿ ಅಡೆತಡೆ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು. ಮುಂದೆ ಎಲ್ಲನೂ ಕೂಡ ಹಂಸ ಹೊತ್ತಿಸ್ಕೊಂಡು ಗುಂಡಿ ಇಳಿಸ್ಕೊಂಡೇ ಹೋಗ್ತೀವಿ. ಹಾಗಾಗಿ ಸತೀಶ್ ಸರ್ ಒಂದೇ ಹೇಳಿದ್ರು, ಒಳ್ಳೆ ಒಂದು ಗಾಡಿ ಸಿಗ್ತದೆ ಸರ್, ಇಲ್ಲಿ ಕರ್ನಾಟಕದ ಇನ್ನೂ ಲಾಂಚ್ ಆಗಿಲ್ಲ, ಹಾಗಾದರೆ ನಾವೇ ಫೇಮಸ್ ಆಗೋದು. ಓನ್ಲಿ ಫಸ್ಟು ಮೊಟ್ಟ ಮೊದಲು ನಮ್ಮ ತುಮಕೂರು ಇಡೀ ಕರ್ನಾಟಕಕ್ಕೆ ನಾವು ಪ್ರಥಮವಾಗಿ ಲಾಂಚ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳಿದರು. ನಾನು ಹೇಳಿದೆ ಅದಕ್ಕೆ ಒಂದೇ ಒಂದು, ಸರ್ ಆಗಲಿ ಸರ್, ನಾವು ಏನಾದರೂ ಸರ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಖಂಡಿತವಾಗ್ಲೂ, ನಿಮ್ಮ ಜೊತೆಗೆ ನಾವು ಎಂದೂ ಇರ್ತೀವಿ, ಯಾವಾಗಲೂ ಸದಾಕಾಲ ಅಂತ ಹೇಳ್ಬಿಟ್ಟು ಬ್ರೌಸರ್ ಕಳಿಸ್ಕೊಟ್ರು. ಅದೇನಾದ್ರು ಸರ್ ಇಲ್ಲ ಮಾಡಿದರೆ ಮಾಡಲೇಬೇಕು, ಅದೇನಾದ್ರು ಸರ್ ಇದನ್ನು ಭೇಟಿ ನಿಲ್ಲಬೇಕು, ಕರ್ನಾಟಕದ ನಾವು ಪ್ರಥಮ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದರು, ಅದೇನೋ ಸ್ವಲ್ಪ ಫ್ಲೈಟೆಲ್ಲ ಟಿಕೆಟ್ ಇಶ್ಯೂ ಆಗ್ತಾ ಸಿಗಲಿಲ್ಲ, ಅವರೊಬ್ಬರನ್ನೇ ಕಳಿಸ್ಕೊಟ್ಟು ಹೋಗಿ ಬಂದರು. ಎಲ್ಲ ಕೂಡ ಇಶ್ಯೂ ಮಾಡ್ಕೊಬಂದು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಾ ಡ್ರೈವ್ ಮಾಡ್ಬೋದು ಇದನ್ನು. ಅಷ್ಟೊಂದು ಕ್ಯೂಟ್ ಆಗಿದೆ, ಸಾಲಿಡ್ ಇದೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಬಂದು ಟೆಸ್ಟ್ ಡ್ರೈವ್ ನೋಡಿ, ನಿಮಗೆ ಕನಸುಗಳಿದ್ರೆ ಈಡೇರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರೂ ಕೂಡ, ಥ್ಯಾಂಕ್ ಯು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವಿಶ್ವನಾಥ್ ಸರ್, ಸೊ ನಿಮ್ಮ ಕಡೆಯಿಂದ ಇವಾಗ ಎಕ್ಸ್ಪೆನ್ ಸೀರೀಸ್ನ ಮತ್ತೊಂದು ಗಾಡಿ, ಸೊ ಎಕ್ಸ್ಪೆನ್ 1 ಸೀರೀಸ್ ಇದು. ಸೊ ಮೊದಲನೇದಾಗಿ ಇದು ಎಕ್ಸ್ಪೆನ್ ಸೀರೀಸಲ್ಲಿ ಫಸ್ಟ್ ಗಾಡಿ ಬಂದಿದ್ದು. ಸೊ ಇದರಲ್ಲಿ ಇರೋಂಥ ವಿನ್ಯಾಸ ಇದುವರೆಗೂ 2 ಗಾಡಿಯಲ್ಲಿ ಬಂದಿದ್ದು, ಪೆಟ್ರೋಲ್ ಗಾಡಿಗಳಲ್ಲಿ, ಒಂದು ಅವೆಂಜರ್ ಒಂದು ಜುಪಿಟರ್ ಒಂದು. ಸೊ ಆ ಥರ ವೈಸರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಗಾಡಿಗೂ ಬಂದಿರಲಿಲ್ಲ. ಮತ್ತು ಹಿಂದೆಗಡೆ ಕೂತಿರೋರಿಗೆ ಬ್ಯಾಕ್ ರೆಸ್ಟ್ ಕೂಡ ಅದರೊಳಗೆ ಅವೈಲೇಬಲ್ ಇದೆ. ಈ ಥರ ಗಾಡಿ ಇದೆ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಬಂದಿರೋಂಥದ್ದು. ಇದು ಕೂಡ ಅಷ್ಟೇ 12 ಇಂಚ್ ಟಯರ್ಸ್, C8 ಟಯರ್ಸ್ ಯೂಸ್ ಮಾಡಿದ್ದಾರೆ ಇದರೊಳಗಡೆ. ಸೊ ಎಲ್ಲ ಗಾಡಿಗಳಿಗೂ C8 ಟಯರ್ಸ್ ಇದ್ದಾವೆ, ಜಿಲಿಯಾ ಕಂಪ್ನಿದು. 2 years ವ್ಯಾರಂಟಿ ಇರುತ್ತೆ. ಜೊತೆಗೆ 2 years ಮೋಟ್ರ್ ಮತ್ತು ಕಂಟ್ರೋಲರ್ ಮತ್ತು ಫ್ರೇಮ್ ಮೇಲೆ ಇದು 2 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಯಾವುದೇ EV ಸೆಗ್ಮೆಂಟಲ್ಲಿ ಮೋಟ್ರು ಮತ್ತು ಕಂಟ್ರೋಲರ್ಗೆ 2 years ವ್ಯಾರಂಟಿ ಕೊಡೋದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರೋದು ನಮಗೆ. ಸೊ ಅದನ್ನು ನಾವು ಕರ್ನಾಟಕದಲ್ಲಿ ಅದು ತುಮಕೂರಲ್ಲಿ ಲಾಂಚ್ ಮಾಡ್ತಿರೋದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಗಾಡಿ ಬಂದು ಮತ್ತೊಬ್ಬರು ಡೀಲರ್ನ ಕರೆಯುವಂಥ ಸಮಯ. ಸೊ ಇವರು ಚಿಕ್ಕಮಂಗ್ಳೂರು ಮೋಟರ್ಸ್ ಅಂತ ಹೇಳ್ಬಿಟ್ಟಂತ ಅವ್ರ ಶೋರೂಮ್ನವರು. ಸೊ ದಯವಿಟ್ಟು ಬನ್ನಿ, ಪರ್ಮಿಷನ್ ಅಂತ ಹೇಳ್ಬಿಟ್ಟಂತ. ಸೊ ಇವರು ವೆಲ್ಕಮ್ ಟು ಯು ಸರ್. ವೆಲ್ಕಮ್ ಟು ಯು. ಚಿಕ್ಕಮಂಗ್ಳೂರಲ್ಲಿ SP ಮೋಟರ್ಸ್ ಅಂತ ಹೇಳ್ಬಿಟ್ಟಂಥ ಶೋರೂಮ್ ಇದೆ. ಸೊ ಇವರು ಈ ಕಂಪ್ನಿಗೆ ನಮ್ಮ ಜೊತೆಗೆ ಕೈ ಜೋಡಿಸೋಂಥ 3ನೇ ವ್ಯಕ್ತಿ. ಸರ್ ನೀವು ಮಾಡಿ, ನೀವು ಏನೇ ಮಾಡಿದ್ರೂ ಅದು ನಾವು ಇದ್ದಂಗೆ ನಾವು ಮಾಡಲೇಬೇಕು ನಿಮ್ಮ ಜೊತೆಗೆ ಅನ್ನೋ ರೀತಿಯಲ್ಲಿ ನಮಗೆ ಉತ್ಸಾಹನ ತುಂಬಿಸಿದ್ರು. ಸೊ ಎಲ್ಲದಕ್ಕೂ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಯಾವುದಕ್ಕೂ ಇಲ್ಲ ಅಂತ ಹೇಳ್ಬಿಟ್ಟಂತಾರಲ್ಲ, ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳ್ಬಿಟ್ಟಂತ ಮಾತು ಬರೋದಿಲ್ಲ. ಸೊ ಅಂಥ ವ್ಯಕ್ತಿ. ಸೊ ಇವರು ಈಗ 3ನೇ ಗಾಡಿಯಾದಂಥ ಜಿಲಿಯಾ ಕಂಪ್ನಿಯಿಂದ 3ನೇ ಗಾಡಿಯಾದಂಥ ಒಂದು ಗಾಡಿನ ಅನ್ವೇಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ. ಸೊ 3ನೇ ಗಾಡಿಯಾದಂಥ ಇದು ಜಿಲಿಯಾ ಕಂಪ್ನಿಯಲ್ಲಿ ಹೇಳಬೇಕು ಅಂತಂದರೆ, ಈ ಗಾಡಿ ಬಂದು ನಮ್ಮಲ್ಲಿರೋಂಥ ಒಂದು ಗಾಡಿಗೆ ಭಾಳ ಕಾಂಪಿಟೇಷನ್ ಕೊಡೋಂಥ ಗಾಡಿ. ಸೊ ಪರಮೇಶ್ವರ ಮಾಡಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ, ಸಾರಿ ಗ್ರೇಸಿ ಪ್ರೋ 12 ಇಂಚ್ ಟಯರ್ಸು, ಅದೇ ಸೇಮ್ C8 ಟಯರ್ಸು, ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಇದೆ. 2 ಕಡೆನೂ ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ. ಮತ್ತು ಇದು ಬರೀ ಲಿಥಿಯಂ ಇಲ್ಲ ಇದು. ಮತ್ತು 4ನೇ ಗಾಡಿನ ಅನ್ವೀಲ್ ಮಾಡೋವಂಥ ಸಮಯ. ಇದನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಾಯಿಯವರಾದಂಥ ಸರೋಜಾ ಅವರು, ಅಸಿಸ್ಟೆಂಟ್ ಡೈರೆಕ್ಟರ್ ಇರುವಂಥ ಅವರು ರಿಟೈರ್ಡ್ ಆಗಿ 2 ವರ್ಷ ಆಗಿದೆ. ಸೊ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಶೋರೂಮ್ ನಡೆಸೋಕ್ಕಾಗಿರೋ ಟೈಮಲ್ಲಿ ಸೊ 4ನೇ ಗಾಡಿ ಅನ್ವೀಲ್ ಮಾಡ್ತಾ ಇದ್ದಾರೆ. ಗ್ರೇಸಿ ಆಗಿ. ಸೊ ನಿಮಗೆಲ್ಲ ನೋಡಿದಂಗೆ ಇದು ರೇಸಿಂಗ್ ಗಾಡಿ ಇದ್ದಂಗಿದೆ. ಸೊ ಮಲ್ಟಿ ಕಲರ್ಸ್ ಇದು, ಈ ಥರ ಮಲ್ಟಿ. ಓಕೆ
ಸೊ ಲಿಟ್ಲ್ ಕ್ರೇಸಿ ಅಂತ ಹೇಳ್ಬಿಟ್ಟಂತ ಇದು. ಸೊ ಇಲ್ಲಿ ನೋಡ್ದಂಗೆ ನೀವು ಇದು ಈ ಗಾಡಿ ಬಂದು ತುಂಬ ಕ್ಯೂಟ್ ಆಗಿದೆ. ಚಿಕ್ಕ ಮಕ್ಕಳಿಗೆ 13 ವರ್ಷದ ಮೇಲ್ಪಟ್ಟಂಥವ್ರು ಯಾರು ಬೇಕಾದ್ರೂ ಈ ಗಾಡಿನ ಓಡಿಸ್ಬೋದು.